ಬಿಡದಿ ಟೌನ್ಶಿಪ್ಗೆ ಸಂಬಂಧಿಸಿದ ಸುದ್ದಿ. 26ನೇ ತಾರೀಖು ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದಾಗ ಇವತ್ತು 26ನೇ ತಾರೀಕು 11 ಗಂಟೆಗೆ ನಿಮ್ಮ 5 ಜನ ಬೆಂಬಲಿಗರೊಂದಿಗೆ ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ನನ್ನ ಕಚೇರಿಗೆ ಬನ್ನಿ, ಕಾಯ್ತಾ ಇರ್ತೀನಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪತ್ರ ಬರೆದಿದ್ರು. ಅದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು 26ನೇ ತಾರೀಕು ನಾನು ಬ್ಯುಸಿ ಇದ್ದೀನಿ, 27ನೇ ತಾರೀಕು ವಿಧಾನಸೌಧದಲ್ಲಿ ಬೇಡ, ರೈತರ ಸಮ್ಮುಖದಲ್ಲಿ ಚರ್ಚೆಯಾಗಲಿ, ಬೈರಮಂಗಲಕ್ಕೋ ಬಿಡದಿಗೋ ಬನ್ನಿ ಅಂತ ಪತ್ರ ಬರೆದ್ರು. ನನ್ನ ಮತ್ತೊಂದು ಪತ್ರ ಬರೆದಿದ್ದಾರೆ, ನಾಳೆ ಬೈರಮಂಗಲದಲ್ಲಿರ್ತೀನಿ, ಡಿ.ಕೆ. ಶಿವಕುಮಾರ್ ಅವರು ಬಂದ್ರೆ ಸಂತೋಷ, ಚರ್ಚೆಗೆ ಬನ್ನಿ ಅಂತ ಪತ್ರ ಬರೆದಿದ್ದೀನಿ, ಇನ್ನೂ ಉತ್ತರ ಕೊಟ್ಟಿಲ್ಲ. ಇನ್ನೊಂದು ಪತ್ರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಬಿಡದಿ ಭೂಸ್ವಾಧೀನ ವಿರೋಧಿ ಹೋರಾಟದ ರೂಪುರೇಷೆಗಳನ್ನ ನಾಳೆ ಘೋಷಣೆ ಮಾಡ್ತೀವಿ ಅಂದಿದ್ದಾರೆ. ಕೇಳಿಸ್ಕೊಳ್ಳಿ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ, ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಬಂದರೆ ಒಳ್ಳೆಯದು. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ನಾಳೆ ಅವ್ರ ಜೊತೆ ಚರ್ಚೆ ಮಾಡ್ಕೊಂಬರ್ತೀನಿ. ನಾನು ವೆಯ್ಟ್ ಮಾಡ್ತೀನಿ, ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ. ಬಂದು ಅವ್ರು ಕೂತ್ಕೊಂಡು ಸುಗಮವಾಗಿ ಮಾಡ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ರೈತರೆಲ್ಲ ಒಪ್ಕೊಳ್ಳೋದಾದ್ರೆ ನಾಳೆ ಗಲಾಟೆ ಮಾಡೋಕೆ ಹೋಗ್ತಾ ಇದ್ದೀವಿ ಅಲ್ಲಿ. ಮೊನ್ನೆ ದೆಹಲಿನಲ್ಲಿ ನಾನು ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಪ್ರಮುಖರೊಂದಿಗೆ ಚರ್ಚೆ ಮಾಡಿದ್ದೇವೆ. ಬಿಡದಿ ವಿಚಾರದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವಕಾಶನ ಕೊಡೋದಿಲ್ಲ. ಆ ಭಾಗದ ರೈತರ ಪರವಾಗಿ ನಾವು ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ನಾಳೆ ದಿನ ಬೆಂಗಳೂರಿನಲ್ಲಿ ಅದನ್ನು ಘೋಷಣೆ ಮಾಡ್ತೇನೆ. ರೈತರನ್ನ ಒತ್ತಾಯದಿಂದ ಒಕ್ಕಲೆಬ್ಬಿಸಿ ಟೌನ್ಶಿಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂದ್ರು ಉಪಮುಖ್ಯಮಂತ್ರಿಗಳು. ಡಾಕ್ಟರ್ ಜಿ ಪರಮೇಶ್ವರ್ ಸ್ಟೇಟ್ಮೆಂಟ್ ಇದು. ತುಮಕೂರಿನಲ್ಲೂ ಟೌನ್ಶಿಪ್ ಆಗಬೇಕು ಅಂತಿದ್ದಾರೆ ಅವರು. ಬಿಡದಿಯಲ್ಲಿ ಮುಕ್ಕಾಲು ಭಾಗ ರೈತರು ಭೂಮಿ ಕೊಡೋದಕ್ಕೆ ತಯಾರಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಹೆಸರು ಬಂದುಬಿಡುತ್ತೆ ಅಂತ ಅವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ ಅಂತ ಕದಲೂರು ಉದಯ್ ಹೇಳಿದ್ರು. ಶಾಸಕ ಕದಲೂರು ಉದಯ್ ರೈತರ ಸಮ್ಮುಖದಲ್ಲಿ ಕುಮಾರಸ್ವಾಮಿ ಅವರು ಚರ್ಚೆಗೆ ಕರೆದಿದ್ದಾರೆ. ಸಿಎಂ ಬಂದು ಮಾತಾಡ್ಲಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ಮೊದಲೇನೂ ಹೇಳಿದ್ದೇನೆ, ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದು, ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ಸೆಂಟ್ ಆಗಿ ಅವರ ಕನ್ಸೆಂಟ್ ತಗೊಂಡು ಅದನ್ನು ಆ ಜಮೀನುಗಳನ್ನು ತೆಗೆದುಕೊಂಡು ಮಾಡುವಂಥದ್ದನ್ನು ಈಗ ಮುಖ್ಯಮಂತ್ರಿಗಳಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಒಂದು ವೇಳೆ ನಮಗೆ ಕೊಡುವಂಥ ಕಾಂಪನ್ಸೇಷನ್ ಸಾಕಾಗ್ತಿಲ್ಲ ಅನ್ನೋದೇನಾದರೂ ಇದ್ದರೆ ಅದನ್ನು ಕೂಡ ಇನ್ನೂ ಹೆಚ್ಚು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾದಂಥ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ. ಆ ನಿಟ್ಟಿನಲ್ಲಿ 27ನೇ ತಾರೀಕು ಅಂದರೆ ನಾಳೆ ಬೈರಮಂಗಲ ಸರ್ಕಲ್ನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಜೊತೆಲ್ಲ ಕೂರ್ತಾರೆ. ಮುಖ್ಯಮಂತ್ರಿಗಳಿಗೂ ಆ ವಿಚಾರ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬಂದು ಭಾಗಿಯಾಗಿ ಕೂತ್ಕೊಂಡು, ನಾನು ಅವತ್ತು ಹೇಳಿದ್ದೀನಿ, ಮೊನ್ನೆ ದಿನ ಯಾರು ಪಾಣಿದಾರರಿದ್ದಾರೆ, ಅವರ ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ರೈತರನ್ನ ಕೂರಿಸ್ಕೊಳ್ಳಿ. ಇಲ್ಲಿ ಸಂಘರ್ಷ ಆಗ್ತಕ್ಕಂಥದ್ದಕ್ಕಾಗಲಿ ಗಲಭೆ ಆಗ್ತಕ್ಕಂಥದ್ದಕ್ಕಾಗಲಿ ಯಾರು ಕೂಡ ಇಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರ ಸಮಸ್ಯೆಗಳೇನಿದೆ ಅದು ಸುಸೂತ್ರವಾಗಿ ಬಗೆಹರಿದ್ರೆ ಉತ್ತಮ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ರೈತರು ಲಕ್ಷಾಂತರ ಜನ ಇರ್ತಾರೆ, ಲಕ್ಷಾಂತರ ಜನ ಜೊತೆ ಹೋಗಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಲ್ಲ. ಸೊ ಅವ್ರದ್ದೇ ಆದ ಪರವಾಗಿ ಯಾರಾದರೂ ಲೀಡರ್ಸು ಬಂದು ಚರ್ಚೆ ಮಾಡ್ಬೋದು, ಅದಕ್ಕೆ ಅವಕಾಶ ಇದೆ. ಅದನ್ನೇ ಅವರು ಕೇಳಿದ್ದಾರೆ ಮುಖ್ಯಮಂತ್ರಿಗಳು. ಇವರು ಏನಂದರೆ ಹೋಗಿ ಗೌರವಯುತವಾಗಿ ಮಾತಾಡಿ ಅದಕ್ಕೆ ಸೊಲ್ಯೂಷನ್ ಹುಡುಕೋ ಕೆಲಸ ಮಾಡ್ತಿಲ್ಲ. ಇವರು
ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.